ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಬೆಂಗಳೂರು ಇತಿಹಾಸದ 5ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹಿರಿಯ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಹೇಗೆ ಸ್ಥಾಪಿಸಿದರು ಹಾಗೂ ಅದರ ಹಿಂದಿರುವ ರೋಮಾಂಚಕ ಇತಿಹಾಸವೇನು ಎಂಬುದನ್ನು ವಿವರವಾಗಿ ತಿಳಿದುಕೊಂಡೆವು. ಇಂದಿನ ಈ ಸಂಚಿಕೆಯಲ್ಲಿ ಬೆಂಗಳೂರು ಇತಿಹಾಸದ ಅತ್ಯಂತ ಮಹತ್ವದ ಮತ್ತು ಮನಸ್ಸನ್ನು ಸ್ಪರ್ಶಿಸುವ ಒಂದು ಘಟನೆಯನ್ನು ನೋಡಲಿದ್ದೇವೆ. ಅದು ಕೆಂಪೇಗೌಡರ ಸೊಸೆಯ ತ್ಯಾಗದ ಕಥೆ. ಕೆಂಪೇಗೌಡರ ದೂರದೃಷ್ಟಿ, ಆಡಳಿತ ಕೌಶಲ್ಯ, ಜನಪರ ಚಿಂತನೆ ಮತ್ತು ಅವರ ಕುಟುಂಬದ ತ್ಯಾಗಗಳು ಹೀಗೆ ಬೆಂಗಳೂರಿನ ಬೆಳವಣಿಗೆಗೆ ಅಡಿಪಾಯವಾದವು ಎಂಬುದನ್ನು ತಿಳಿದಾಗ ನಮ್ಮ ಇತಿಹಾಸದ ಬಗ್ಗೆ ನಮಗೆ ಹೆಮ್ಮೆ ಇನ್ನಷ್ಟು ಹೆಚ್ಚಾಗುತ್ತದೆ. ಹಾಗಾದರೆ ಮತ್ತೇಕೆ ತಡ ಸ್ನೇಹಿತರೆ, ಬನ್ನಿ ಕೆಂಪೇಗೌಡರ ಜೀವನದ ಮತ್ತೊಂದು ಅದ್ಭುತ ಅಧ್ಯಾಯವನ್ನು ತೆರೆದು ಇತಿಹಾಸದ ರೋಚಕ ಪಯಣವನ್ನು ಆರಂಭಿಸೋಣ. ಸ್ನೇಹಿತರೆ, ಬೆಂಗಳೂರು ನಗರವನ್ನು ಸ್ಥಾಪಿಸಿದ ನಂತರ ಅದರ ಸುರಕ್ಷತೆ ಮತ್ತು ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಹಿರಿಯ ಕೆಂಪೇಗೌಡರು ನಗರದ ಸುತ್ತಲೂ ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಲು ಮುಂದಾದರು. ಕೋಟೆಯ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಬಳಿಕ 4 ದಿಕ್ಕುಗಳಲ್ಲಿಯೂ ಭವ್ಯವಾದ ಮಹಾದ್ವಾರಗಳನ್ನು ನಿರ್ಮಿಸುವ ಕೆಲಸ ಆರಂಭವಾಯಿತು. ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ದ್ವಾರಗಳ ನಿರ್ಮಾಣ ಯಾವುದೇ ಅಡಚಣೆ ಇಲ್ಲದೆ ಸುಗಮವಾಗಿ ಸಾಗಿತು. ಆದರೆ ದಕ್ಷಿಣ ದಿಕ್ಕಿನ ಮಹಾದ್ವಾರದ ನಿರ್ಮಾಣದ ವೇಳೆ ಒಂದು ವಿಚಿತ್ರ ಮತ್ತು ನಿಗೂಢ ಘಟನೆ ನಡೆಯತೊಡಗಿತು. ಅದೇನೆಂದರೆ, ಕಾರ್ಮಿಕರು ಮತ್ತು ಶಿಲ್ಪಿಗಳು ಎಲ್ಲರೂ ಸೇರಿ ದಕ್ಷಿಣ ದ್ವಾರದ ಬಾಗಿಲನ್ನು ನಿಲ್ಲಿಸಿ ದಿನದ ಕೆಲಸ ಮುಗಿದ ನಂತರ ತಮ್ಮ ಮನೆಗಳಿಗೆ ತೆರಳುತ್ತಿದ್ದರು. ಆದರೆ ಮರುದಿನ ಬೆಳಿಗ್ಗೆ ಬಂದು ನೋಡಿದಾಗ ಇಂದಿನ ದಿನ ಬಲವಾಗಿ ನಿಲ್ಲಿಸಿದ್ದ ಆ ಬಾಗಿಲು ನೆಲಕ್ಕುರುಳಿರುವುದು ಕಂಡುಬರುತ್ತಿತ್ತು. ಮೊದಲಿಗೆ ಇದನ್ನು ಸಾಮಾನ್ಯ ಅಪಘಾತವೆಂದು ಭಾವಿಸಲಾಯಿತು. ಮತ್ತೆ ಅದನ್ನು ನಿಲ್ಲಿಸಲಾಯಿತು. ಆದರೆ ಮರುದಿನವೂ ಅದೇ ದೃಶ್ಯ. ಹೀಗೆ ಒಂದಲ್ಲ ಎರಡಲ್ಲ ಹಲವು ಬಾರಿ ದಕ್ಷಿಣ ದ್ವಾರದ ಬಾಗಿಲು ರಾತ್ರೋರಾತ್ರಿ ಕುಸಿದು ಬೀಳತೊಡಗಿತು. ಇದರಿಂದ ಕಾರ್ಮಿಕರು ಮಾತ್ರವಲ್ಲ, ಕೆಂಪೇಗೌಡರು ಸಹ ಆಶ್ಚರ್ಯಚಕಿತರಾದರು. ಕೊನೆಗೆ ಈ ವಿಚಿತ್ರ ಘಟನೆಗೆ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳಲು ವಿವಿಧ ರೀತಿಯ ಪರಿಶೀಲನೆಗಳನ್ನು ನಡೆಸಲಾಯಿತು. ಇದಾದ ನಂತರ ಮುಂದೆ ನಡೆದ ಘಟನೆ ಬೆಂಗಳೂರು ಇತಿಹಾಸದಲ್ಲಿ ಅತ್ಯಂತ ಹೃದಯ ವಿದ್ರಾವಕ ಮತ್ತು ಅಚ್ಚರಿಯ ಅಧ್ಯಾಯವಾಗಿ ದಾಖಲಾಗುತ್ತದೆ. ಸ್ನೇಹಿತರೆ, ದಕ್ಷಿಣ ದ್ವಾರದ ಬಾಗಿಲು ಪದೇ ಪದೇ ಕುಸಿದು ಬೀಳುತ್ತಿರುವ ಘಟನೆ ಕೆಂಪೇಗೌಡರನ್ನು ತೀವ್ರ ಚಿಂತನೆಗೆ ದೂಡಿತು. ಎಷ್ಟೇ ಪ್ರಯತ್ನಿಸಿದರೂ ಸಮಸ್ಯೆಗೆ ಪರಿಹಾರ ಸಿಗದ ಕಾರಣ ಅವರು ಆ ಕಾಲದ ಜ್ಯೋತಿಷಿಗಳು ಮತ್ತು ಪಂಡಿತರ ಸಲಹೆ ಪಡೆಯಲು ಮುಂದಾದರು. ಜ್ಯೋತಿಷಿಗಳು ತಮ್ಮ ಲೆಕ್ಕಾಚಾರಗಳ ಆಧಾರದ ಮೇಲೆ ಒಂದು ಕಠಿಣ ಮತ್ತು ಆಘಾತಕಾರಿ ಪರಿಹಾರವನ್ನು ಸೂಚಿಸಿದರು. ಅವರ ಪ್ರಕಾರ ಕೋಟೆಯ ದಕ್ಷಿಣ ದ್ವಾರ ಸ್ಥಿರವಾಗಿ ನಿಲ್ಲಬೇಕಾದರೆ ನರಬಲಿ ನೀಡಬೇಕು. ಅದೂ ಸಹ ಒಬ್ಬ ಗರ್ಭಿಣಿ ಮಹಿಳೆಯ ಬಲಿದಾನವಾಗಬೇಕು ಎಂದು ತಿಳಿಸಿದರು. ಈ ಮಾತನ್ನು ಕೇಳಿದ ಕೆಂಪೇಗೌಡರು ದಿಗ್ಭ್ರಾಂತರಾಗಿ ತೀವ್ರವಾಗಿ ಮನನೊಂದರು. ನಿರಪರಾಧಿಯ ಜೀವವನ್ನು ಬಲಿ ಕೊಟ್ಟು ಕೋಟೆಯನ್ನು ಕಟ್ಟುವುದು ಅವರ ಮನಸ್ಸಿಗೆ ಒಪ್ಪುವ ವಿಷಯವಾಗಿರಲಿಲ್ಲ. ಒಂದೆಡೆ ನಗರದ ಭದ್ರತೆ, ಮತ್ತೊಂದೆಡೆ ಮಾನವೀಯತೆ. ಈ ಎರಡರ ನಡುವೆ ಅವರು ತೀವ್ರ ದ್ವಂದ್ವಕ್ಕೆ ಸಿಲುಕಿದರು. ಈ ವಿಚಾರ ನಿಧಾನವಾಗಿ ಅರಮನೆಯ ಒಳಗೂ ಹರಡಿತು. ರಾಣಿ ವಾಸದವರಿಗೂ ಈ ವಿಷಯ ತಿಳಿಯಿತು. ಇದೇ ಸಮಯದಲ್ಲಿ ಕೆಂಪೇಗೌಡರ ಸೊಸೆಯಾದ ಲಕ್ಷ್ಮಮ್ಮ ಗರ್ಭಿಣಿಯಾಗಿದ್ದರು. ಕೋಟೆಯ ದಕ್ಷಿಣ ದ್ವಾರ ಸ್ಥಿರವಾಗಿ ನಿಲ್ಲಬೇಕಾದರೆ ಗರ್ಭಿಣಿ ಮಹಿಳೆಯ
ಬಲಿದಾನ ಅಗತ್ಯವೆಂದು ಹೇಳಲಾಗುತ್ತಿದೆ ಎಂಬ ವಿಷಯ ಲಕ್ಷ್ಮಮ್ಮಳ ಕಿವಿಗೂ ಬಿತ್ತು. ಈ ಸುದ್ದಿಯನ್ನು ಕೇಳಿದ ಲಕ್ಷ್ಮಮ್ಮ ಕೆಲಕಾಲ ಗಂಭೀರವಾಗಿ ಯೋಚಿಸಿದರು. ನಂತರ ತಮ್ಮ ಮನಸ್ಸಿನಲ್ಲಿ ಒಂದು ಮಹತ್ತರ ನಿರ್ಧಾರವನ್ನು ಕೈಗೊಂಡರು. ಈ ಕೋಟೆ ಕೇವಲ ಕಲ್ಲು ಮತ್ತು ಮಣ್ಣಿನ ಕಟ್ಟಡವಲ್ಲ, ಇದು ನಮ್ಮ ನಾಡಿನ ಭದ್ರತೆಯ ಸಂಕೇತ. ನನ್ನ ತ್ಯಾಗದಿಂದ ಈ ಮಹತ್ತರ ಕಾರ್ಯ ಪೂರ್ಣಗೊಳ್ಳುವುದಾದರೆ ಆ ತ್ಯಾಗಕ್ಕೆ ನಾನು ಸಿದ್ಧಳಿದ್ದೇನೆ ಎಂಬ ದೃಢ ಸಂಕಲ್ಪವನ್ನು ಲಕ್ಷ್ಮಮ್ಮ ಮಾಡಿಕೊಂಡರು. ಸ್ನೇಹಿತರೆ, ಮರುದಿನವೂ ಸಹ ದಕ್ಷಿಣ ದ್ವಾರದ ಬಾಗಿಲು ಕುಸಿದು ಬಿದ್ದಿರುವ ಸುದ್ದಿ ಕೆಂಪೇಗೌಡರ ಕಿವಿಗೆ ಬಿತ್ತು. ಇದರಿಂದ ಅವರು ಮತ್ತಷ್ಟು ದುಃಖಿತರಾದರು. ಆದರೂ ಆಶೆಯನ್ನು ಕಳೆದುಕೊಳ್ಳದೆ ಇನ್ನು ಕೆಲವು ದಿನಗಳ ಕಾಲ ಪ್ರಯತ್ನ ಮುಂದುವರಿಸುವಂತೆ ತಮ್ಮ ಆಳುಗಳಿಗೆ ಆದೇಶ ನೀಡಿದರು. ದಿನಗಳು ಕಳೆಯುತ್ತಾ ಹೋದವು, ಆದರೆ ಸಮಸ್ಯೆಗೆ ಪರಿಹಾರ ಮಾತ್ರ ಕಾಣಿಸಲಿಲ್ಲ. ಹೀಗೆ ಒಂದು ರಾತ್ರಿ ಎಲ್ಲೆಡೆ ಕಗ್ಗತ್ತಲು ಆವರಿಸಿತ್ತು. ಜನರ ಸಂಚಾರ ಸಂಪೂರ್ಣವಾಗಿ ನಿಂತಿತ್ತು. ಕೋಟೆಯ ಸುತ್ತಮುತ್ತ ಭಯಾನಕ ಮೌನ ಆವರಿಸಿತ್ತು. ಆ ನಿಶ್ಶಬ್ದ ರಾತ್ರಿಯಲ್ಲಿ ಒಂದು ಮಹಾನ್ ತ್ಯಾಗಕ್ಕೆ ಕಾಲ ಸನ್ನದ್ಧವಾಗುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಕೆಂಪೇಗೌಡರ ಸೊಸೆಯಾದ ಲಕ್ಷ್ಮಮ್ಮ ತಮ್ಮ ಅರಮನೆಯಿಂದ ನಿಶ್ಶಬ್ದವಾಗಿ ಹೊರಬಂದರು. ಅದೇ ಸಂಜೆ ಕಾರ್ಮಿಕರು ದಕ್ಷಿಣ ದ್ವಾರದ ಬಾಗಿಲನ್ನು ಮತ್ತೊಮ್ಮೆ ನಿಲ್ಲಿಸಿ ತೆರಳಿದ್ದರು. ನಿಧಾನವಾಗಿ ಮಹಾದ್ವಾರದ ಬಳಿಗೆ ಬಂದ ಲಕ್ಷ್ಮಮ್ಮ ತಮ್ಮ ಕುಲದೇವತೆಯಾದ ಕೆಂಪಮ್ಮ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿದರು. ನಂತರ ಆಕಾಶದತ್ತ ದೃಷ್ಟಿ ನೆಟ್ಟು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದರು. ಅಮ್ಮ, ಈ ನಾಡಿನ ಒಳಿತಿಗಾಗಿ, ಈ ಕೋಟೆಯ ಸ್ಥಿರತೆಗಾಗಿ ಮತ್ತು ನನ್ನ ಮಾವನವರ ಕೀರ್ತಿಗಾಗಿ ನನ್ನ ಜೀವನವನ್ನು ಸಮರ್ಪಿಸುತ್ತಿದ್ದೇನೆ. ನನ್ನ ಈ ತ್ಯಾಗದಿಂದ ಆ ಕೋಟೆಯ ಬಾಗಿಲು ಶಾಶ್ವತವಾಗಿ ಸ್ಥಿರವಾಗಿ ನಿಲ್ಲಲಿ, ನಾಡಿಗೆ ಮಂಗಳವಾಗಲಿ, ಜನತೆಗೆ ಕ್ಷೇಮವಾಗಲಿ ಎಂದು ಪ್ರಾರ್ಥಿಸಿದ ಲಕ್ಷ್ಮಮ್ಮ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ತನ್ನ ತಲೆಯನ್ನು ಕತ್ತರಿಸಿಕೊಂಡರು. ಕ್ಷಣ ಮಾತ್ರದಲ್ಲಿ ಅವರ ಶಿರ ದೇಹದಿಂದ ಬೇರೆಯಾಯಿತು. ಆದರೂ ಕೈ ಮಾತ್ರ ಕತ್ತಿಯನ್ನು ಹಿಡಿದೇ ಇತ್ತು. ಹೀಗೆ ತಮ್ಮ ಪ್ರಾಣವನ್ನೇ ನಾಡಿನ ಹಿತಕ್ಕಾಗಿ ಅರ್ಪಿಸಿಕೊಂಡರು. ಆ ರಾತ್ರಿ ಒಬ್ಬ ಮಹಿಳೆ ತನ್ನ ಕುಟುಂಬದ ಸುಖಕ್ಕಾಗಿಯೂ ಅಲ್ಲ, ತನ್ನ ವೈಯಕ್ತಿಕ ಕನಸುಗಳಿಗಾಗಿಯೂ ಅಲ್ಲ, ಒಂದು ನಗರದ ಭದ್ರತೆ ಮತ್ತು ಭವಿಷ್ಯಕ್ಕಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದ್ದಾಳೆ ಎಂಬ ನಂಬಿಕೆ ಜನಮಾನಸದಲ್ಲಿ ಅಚ್ಚೊತ್ತಿಕೊಂಡಿತು. ಒಬ್ಬ ಗರ್ಭಿಣಿ ಮಹಿಳೆ ತನ್ನ ವೈಯಕ್ತಿಕ ಬದುಕಿಗಿಂತಲೂ ಸಮಾಜದ ಹಿತವನ್ನು ದೊಡ್ಡದಾಗಿ ಕಂಡು ತೆಗೆದುಕೊಂಡ ನಿರ್ಧಾರವನ್ನು ನೆನೆಸಿಕೊಂಡಾಗ ಅವರ ಧೈರ್ಯ, ದೃಢ ಸಂಕಲ್ಪ ಮತ್ತು ಆತ್ಮಾರ್ಪಣೆಯ ಭಾವನೆ ಇಂದಿಗೂ ನಮ್ಮ ಮನಸ್ಸನ್ನು ನಡುಗಿಸುತ್ತದೆ. ಇಂತಹ ಅಜರಾಮರ ತ್ಯಾಗವನ್ನು ಪದಗಳಲ್ಲಿ ವರ್ಣಿಸುವುದು ಸುಲಭವಲ್ಲ. ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ಲಕ್ಷ್ಮಮ್ಮನ ಹೆಸರು ಬೆಂಗಳೂರು ನಗರದೊಂದಿಗೆ ಎಂದೆಂದಿಗೂ ಸ್ಮರಣೀಯವಾಗಿ ಉಳಿದಿದೆ. ಸ್ನೇಹಿತರೆ, ಆ ಮಹಾತ್ಯಾಗದ ಮರುದಿನ ಬೆಳಿಗ್ಗೆ ಎಂದಿನಂತೆ ಕಮ್ಮಾಟಿಗರು ಮತ್ತು ಕಾರ್ಮಿಕರು ದಕ್ಷಿಣ ಮಹಾದ್ವಾರದ ಬಳಿಗೆ ಬಂದರು. ಹಲವು ದಿನಗಳಿಂದ ಅವರನ್ನು ಕಾಡುತ್ತಿದ್ದ ಒಂದು ಪ್ರಶ್ನೆಗೆ ಆ ದಿನ ಉತ್ತರ ಸಿಗಲಿತ್ತು. ಅವರು ಮಹಾದ್ವಾರದ ಕಡೆಗೆ ದೃಷ್ಟಿ ಹಾಯಿಸಿದಾಗ ಆಶ್ಚರ್ಯಕರವಾದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಇಷ್ಟು ದಿನಗಳ ಕಾಲ ಪದೇ ಪದೇ ಕುಸಿದು ಬೀಳುತ್ತಿದ್ದ ಆ ಮಹಾದ್ವಾರ ಆ ದಿನ ಮಾತ್ರ ಅಚಲವಾಗಿ, ಗಟ್ಟಿಯಾಗಿ ಮತ್ತು ಸ್ಥಿರವಾಗಿ ನಿಂತಿತ್ತು. ತಮ್ಮ ಪರಿಶ್ರಮ ಫಲಿಸಿದೆ ಎಂಬ ಸಂತೋಷದಿಂದ ಅವರು ಮಹಾದ್ವಾರದ ಕಡೆಗೆ ಹೆಜ್ಜೆ ಹಾಕಿದರು. ಆದರೆ
ಹತ್ತಿರ ಹೋದಂತೆ ಅವರ ಮುಖದ ಮೇಲಿನ ಸಂತೋಷ ಮಾಯವಾಗಿ ಭಯ ಮತ್ತು ಆಘಾತದ ಛಾಯೆ ಆವರಿಸಿತು. ಏಕೆಂದರೆ ಮಹಾದ್ವಾರದ ಬಳಿ ಒಬ್ಬ ಮಹಿಳೆಯ ನಿರ್ಜೀವ ದೇಹ ಬಿದ್ದಿರುವುದು ಅವರ ಗಮನಕ್ಕೆ ಬಂತು. ಆ ಭೀಕರ ದೃಶ್ಯವನ್ನು ಕಂಡ ಕಾರ್ಮಿಕರು ಬೆಚ್ಚಿ ಬಿದ್ದರು. ನಡೆದ ಸಂಗತಿಯ ಅರಿವಾದ ತಕ್ಷಣವೇ ಅಲ್ಲಿಂದ ಓಡಿ ಹೋಗಿ ಕೆಂಪೇಗೌಡರಿಗೆ ವಿಷಯವನ್ನು ತಿಳಿಸಿದರು. ಸುದ್ದಿ ಕೇಳಿದ ಕೆಂಪೇಗೌಡರು ದಿಗ್ಭ್ರಮೆಗೊಂಡರು. ಒಂದು ಕ್ಷಣವೂ ವಿಳಂಬ ಮಾಡದೆ ಮಹಾದ್ವಾರದ ಕಡೆಗೆ ಧಾವಿಸಿದರು. ಅಲ್ಲಿಗೆ ತಲುಪಿದ ಬಳಿಕ ಆಹುತಿ ಆಗಿರುವುದು ತಮ್ಮ ಸೊಸೆಯಾದ ಲಕ್ಷ್ಮಮ್ಮ ಎಂಬ ಸತ್ಯ ಅವರ ಮುಂದೆ ಸ್ಪಷ್ಟವಾಯಿತು. ಆ ಕ್ಷಣದಲ್ಲಿ ಅವರ ಹೃದಯಕ್ಕೆ ಉಂಟಾದ ನೋವನ್ನು ಪದಗಳಲ್ಲಿ ವರ್ಣಿಸುವುದು ಅಸಾಧ್ಯ. ಒಂದೆಡೆ ಕೋಟೆಯ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿದ್ದರೆ ಮತ್ತೊಂದೆಡೆ ತಮ್ಮ ಕುಟುಂಬದ ಅಮೂಲ್ಯ ಸದಸ್ಯೆಯನ್ನು ಕಳೆದುಕೊಂಡ ದುಃಖ ಅವರನ್ನು ಕಂಗೆಡಿಸಿತು. ಲಕ್ಷ್ಮಮ್ಮನ ತ್ಯಾಗದ ಮಹತ್ವವನ್ನು ಅರಿತ ಕೆಂಪೇಗೌಡರು ಅವರ ಅಂತ್ಯಕ್ರಿಯೆಯನ್ನು ಅತ್ಯಂತ ಗೌರವ ಮತ್ತು ಶ್ರದ್ಧೆಯಿಂದ ನೆರವೇರಿಸಲು ನಿರ್ಧರಿಸಿದರು. ಅಂದು ಹೊಸ ಬೆಂಗಳೂರಿನ ಪೂರ್ವ ದಿಕ್ಕಿನಲ್ಲಿದ್ದ ಕೋರಮಂಗಲ ಪ್ರದೇಶದಲ್ಲಿ ಸ್ವತಃ ತಾವೇ ಸ್ಥಳವನ್ನು ಆಯ್ಕೆ ಮಾಡಿ ಎಲ್ಲ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲು ನಿರ್ಧರಿಸಿದರು. ಹೀಗೆ ಕೋರಮಂಗಲದ ನೆಲದಲ್ಲಿ ಲಕ್ಷ್ಮಮ್ಮನ ಅಂತ್ಯ ಸಂಸ್ಕಾರ ನಡೆಯಿತು. ಕೆಲವು ದಿನಗಳ ನಂತರ ಆ ಮಹಾತ್ಯಾಗದ ಸ್ಮರಣೆ ಚಿರಸ್ಥಾಯಿಯಾಗಿರಲೆಂದು ಕೆಂಪೇಗೌಡರು ಅದೇ ಕೋರಮಂಗಲದಲ್ಲಿ ಲಕ್ಷ್ಮಮ್ಮನ ಹೆಸರಿನಲ್ಲಿ ಒಂದು ಗುಡಿಯನ್ನು ನಿರ್ಮಿಸಿದರು. ಇಂದಿಗೂ ಕೋರಮಂಗಲ ಪ್ರದೇಶದಲ್ಲಿ ಲಕ್ಷ್ಮಮ್ಮನ ಸ್ಮರಣೆಯೊಂದಿಗೆ ಸಂಬಂಧಿಸಿದ ಸ್ಥಳೀಯ ಐತಿಹಾಸಿಕ ಕುರುಹುಗಳು ಮತ್ತು ಜನಪದ ನಂಬಿಕೆಗಳು ಜೀವಂತವಾಗಿವೆ. ಅಲ್ಲಿರುವ ಸಮಾಧಿ ಮತ್ತು ಸ್ಮಾರಕಗಳು ಆ ಮಹಾನ್ ತ್ಯಾಗವನ್ನು ನೆನಪಿಸುತ್ತವೆ. ಹೀಗಾಗಿ ಕೋರಮಂಗಲವು ಕೇವಲ ಬೆಂಗಳೂರಿನ ಒಂದು ಪ್ರದೇಶವಲ್ಲ, ಅದು ತ್ಯಾಗ, ಸಮರ್ಪಣೆ ಮತ್ತು ಇತಿಹಾಸದ ನೆನಪುಗಳನ್ನು ತನ್ನೊಳಗೆ ಹೊತ್ತಿರುವ ಪವಿತ್ರ ನೆಲವಾಗಿದೆ. ಸ್ನೇಹಿತರೆ, ಲಕ್ಷ್ಮಮ್ಮನ ಗುಡಿಯು ಇಂದು ಕೂಡ ಬೆಂಗಳೂರು ಇತಿಹಾಸದ ಒಂದು ಭಾವನಾತ್ಮಕ ಅಧ್ಯಾಯಕ್ಕೆ ಮೌನ ಸಾಕ್ಷಿಯಾಗಿ ನಿಂತಿದೆ. ಕಾಲ ಬದಲಾಗಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ನಮ್ಮ ಇತಿಹಾಸದ ಇಂತಹ ಅಮೂಲ್ಯ ಕುರುಹುಗಳು ಮತ್ತು ಮಹಾನ್ ವ್ಯಕ್ತಿಗಳ ತ್ಯಾಗ ಗಾಥೆಗಳು ಎಂದಿಗೂ ಮರೆಯಾಗಬಾರದು. ಅವುಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಏಕೆಂದರೆ ಇತಿಹಾಸವನ್ನು ಗೌರವಿಸುವ ಜನಾಂಗವೇ ತನ್ನ ಭವಿಷ್ಯವನ್ನು ಹೆಮ್ಮೆಯಿಂದ ಕಟ್ಟಿಕೊಳ್ಳಬಲ್ಲದು. ಲಕ್ಷ್ಮಮ್ಮನ ತ್ಯಾಗ ಕೇವಲ ಒಂದು ಕುಟುಂಬದ ನೋವಲ್ಲ, ಅದು ಬೆಂಗಳೂರಿನ ಇತಿಹಾಸದಲ್ಲಿ ಶಾಶ್ವತವಾಗಿ ಹಚ್ಚುತ್ತಿರುವ ಸಮರ್ಪಣೆಯ ಸಂಕೇತವಾಗಿದೆ. ಬೆಂಗಳೂರು ಎಂಬ ಮಹಾನಗರದ ಅಡಿಪಾಯದಲ್ಲಿ ಕೇವಲ ಕಲ್ಲು ಮಣ್ಣುಗಳಷ್ಟೇ ಇಲ್ಲ, ಲಕ್ಷ್ಮಮ್ಮನಂತಹ ಮಹಾನ್ ಆತ್ಮಗಳ ತ್ಯಾಗ ಮತ್ತು ಸಮರ್ಪಣೆಯ ಕಥೆಗಳೂ ಅಡಗಿವೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಕೆಂಪೇಗೌಡರು ನಿರ್ಮಿಸಿದ ದೇವಾಲಯಗಳು, ಕೆರೆಗಳು, ಕೋಟೆಗಳು ಹಾಗೂ ಅವರು ನಾಡಿಗೆ ನೀಡಿದ ಇತರ ಮಹತ್ತರ ಕೊಡುಗೆಗಳ ಕುರಿತು ಸವಿಸ್ತರವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಮತ್ತೆ ಭೇಟಿಯಾಗೋಣ.